ನಾಳೆ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಆಗುತ್ತೆ. ಈಗ ಮಾಜಿ ಸಚಿವ ರೇವಣ್ಣ ಅವರನ್ನು ಮಾತಾಡ್ಸೋಣ. ಸರ್, ಎಷ್ಟೊತ್ತಿಗೆ ನಾಳೆ ಇದು ಮಾಡ್ತೀರಾ? ಮತ್ತು 12:30ಯಿಂದ 4 ಗಂಟೆವರೆಗೆ 12:30ರಿಂದ 4 ಗಂಟೆವರೆಗೆ ಹೊಳೆನರಸೀಪುರದ ಮನೆಯಲ್ಲಿ ಅಲ್ಲಿ ಏನಾದ್ರು ನೋಡ್ಲಿಕ್ಕೆ ಅವಕಾಶ ಇದೆಯಾ ಸರ್? ಹೊಳೆನರಸೀಪುರದ ನೈಟ್ ಎಲ್ಲ ಇದೆ. ತಾಯಿಯವ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಅವರಿಗಾಗಿ ಅವ್ರ ಊರಲ್ಲಿ ಶಾಲೆನೇ ಕಟ್ಸಿದ್ದೀರಾ. ನಾವು ಈಗ ನೋಡ್ಕೊ ಬಂದ್ವಿ, ಆ ಶಾಲೆನ ಸೋರ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಒಂದು ಹೊಸ ಬಿಲ್ಡಿಂಗ್ ಕಟ್ಟಿದ್ದೀರಾ. ಮತ್ತು ಯಾವಾಗಲೂ ಅವರಿಗೆ ಅವರು ಹಿಂದೆ ಇದ್ದಾಗಲೂ ನೀವು ಪೂಜೆ ಮಾಡಿ ದೇವ್ದೆ ಕಳ್ಕೊಂಬಿಟ್ಟೆ ಸರ್. ನಿಮ್ಮ ದೇವ್ರು ಹೋಯ್ತು ತಾಯಿ. ನೋಡ್ಬೋದು, ರೇವಣ್ಣ ಅವರಿಗೆ ತಾಯಿ ಮೇಲಿನ ಅತೀವವಾದ ಪ್ರೀತಿ. ಅವರು ಈ ಹಿಂದೆ ಕೂಡ ಏನು ಅವ್ರ ಮೇಲೆ ಆ್ಯಸಿಡ್ ದಾಳಿ ಈ ಥರ ಘಟನೆಗಳಾದಾಗಲೂ ಕೂಡ ಅವರು ದೇವರಿಗೆ ಹರಕೆ ಹೊತ್ತು ಪೂಜೆ ಪುರಸ್ಕಾರಗಳನ್ನು ಅತಿಯಾಗಿ ನಂಬಿದಂಥ ಅಂಥ ಒಂದು ಸಮಯದಿಂದ ಅವರು ಅತಿಯಾಗಿ ಪೂಜೆ ಪುರಸ್ಕಾರವನ್ನು ನಂಬಿದಂಥವ್ರು. ಅಂದರೆ ಹೆಚ್ಚು ಏನು ರೇವಣ್ಣ ಅವರು ಅಂದರೆ ಪೂಜೆ ಮತ್ತು ಗಳಿಗೆಗಳನ್ನು ಸಮಯಗಳನ್ನು ನೋಡುವಂಥದ್ದು, ಈ ರೀತಿ ಅವ್ರದ್ದೇ ಆದ ಒಂದಷ್ಟು ಏನು ರೀತಿ ನೀತಿಗಳನ್ನು ಮೈಗೂಡಿಸಿಕೊಂಡಂಥ ವ್ಯಕ್ತಿ ಅಂತ ನನ್ನ ಜೊತೆ ಮಾತಾಡಿದಾಗ ನಿಜವಾಗ್ಲೂ ಕಣ್ಣೀರು ಹಾಕಿದ್ರು. ದೇವರನ್ನು ಕಳ್ಕೊಂಡ್ಬಿಟ್ಟೆ ಸರ್ ಅನ್ನುವಂಥ ಮಾತನ್ನು ಹೇಳಿ ರೇವಣ್ಣ ಕಣ್ಣೀರು ಹಾಕಿದ್ದಾರೆ. ತಾಯಿ ಬಗ್ಗೆ ಅಪಾರವಾದ ಪ್ರೀತಿಯನ್ನು ಹೊಂದಿದ್ರು. ಹರದನಹಳ್ಳಿ ಏನು ದೇವೇಗೌಡರ ಹುಟ್ಟೂರಾದ ಹರದನಹಳ್ಳಿಯ ಮಾವಿನಕೆರೆ ಬೆಟ್ಟದ ತಪ್ಪಲಿನಲ್ಲಿ ಏನು ಅವರ ಅಂತ್ಯ ಸಂಸ್ಕಾರವನ್ನು ಮಾಡಲಿಕ್ಕೆ ಖುದ್ದು ರೇವಣ್ಣ ಅವರೇ ಬಂದು ನಿಂತು ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಎಲ್ಲವನ್ನ ಕೆಲಸಗಳನ್ನು ಮಾಡಿಸ್ತಿದ್ದಾರೆ. ಹಾಗೆ ರೇವಣ್ಣ ಕುಟುಂಬಕ್ಕೆ ಸೇರಿದ ಈ ಜಾಗ ಏನಿದೆ ನೋಡ್ಬೋದು, ಇಲ್ಲಿ ಇದ್ದಂತಹ ತೆಂಗಿನ ಮರಗಳನ್ನು ಕೆಲವನ್ನು ಬೇರೆಡೆಗೆ ಸ್ಥಳಾಂತರ ಮಾಡಿ ಅವನ್ನೆಲ್ಲ ತೆಗೆದು ಸುಮಾರು 10-12 ಏನು ಈ ಎಕರೆ ಜಾಗದಲ್ಲಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಯನ್ನು ಮಾಡಲಾಗ್ತಿದೆ. ಯಾಕಂತಂದರೆ ಸಾಕಷ್ಟು ಜನ ಇಲ್ಲಿಗೆ ಬರ್ತಾರೆ, ಸಾವಿರಾರು ಜನ ಬರ್ತಾರೆ. ಪಕ್ಕದಲ್ಲೇ ಏನು ಬೆಟ್ಟದ ರಂಗನಾಥ ಸ್ವಾಮಿ, ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿ ಇದೆ. ಈ ಒಂದು ತಪ್ಪಲಿನಲ್ಲಿ ಬರುವಂಥ ಈ ವಿಶಾಲವಾದ ಒಂದು ಸ್ಥಳದಲ್ಲಿ ಅವರ ಅಂತ್ಯಕ್ರಿಯೆ ಅವರ ಹೊಲದಲ್ಲಿ ನಾಳೆ ವಿಧಿವಿಧಾನವಾಗಿ ನಡೆಯಲಿದೆ. ತಾಯಿಗಾಗೇ ಒಂದು ಶಾಲೆಯನ್ನೇ ಕಟ್ಟಿಸಿದಂಥ ವ್ಯಕ್ತಿ ರೇವಣ್ಣ. ಇವತ್ತು ನಿಜಕ್ಕೂ ತಾಯಿಯನ್ನು ಕಳ್ಕೊಂಡು ನನ್ನ ದೇವರನ್ನು ನಾನು ಕಳ್ಕೊಂಡಿದ್ದೀನಿ ಅಂತ ಕಣ್ಣೀರು ಹಾಕ್ತಿದ್ದಾರೆ. ಅದೇ ರೀತಿ ಅವರ ಗ್ರಾಮವೂ ಕೂಡ ಸಾಕಷ್ಟು ಶೋಕ ಸಾಗರದಲ್ಲಿ ಮುಳುಗಿದೆ ಅಂತ ಹೇಳ್ಬೋದಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.